ಉತ್ತರ ಕರ್ನಾಟಕ ಹಾಗೂ ಪೂರ್ವ ಮಹಾರಾಷ್ಟ್ರ ಭಾಗಗಳ ಆರಾಧ್ಯ ದೇವಿ ಚಿಂಚಲಿ ಮಾಯಕ್ಕ ದೇವಿ ಜಾತ್ರೆ ಹಿನ್ನೆಲೆಯಲ್ಲಿ ಕಾಗವಾಡ ತಾಲೂಕಿನ ಮೂಳೆ ಗ್ರಾಮದ ಮಾರ್ಗದಿಂದ ಎತ್ತಿನ ಗಾಡಿಯ ಮೂಲಕ ಸಾವಿರಾರು ಭಕ್ತರು ತಂಡವಾಗಿ ಕುಣಿಯುತ್ತಾ ವಾದ್ಯಗಳು ಹಾಗೂ ಡೊಳ್ಳು ಬಾರಿಸುತ್ತಾ ಮಾಯಕ್ಕ ಮಾಯಕ್ಕ ಚಾಂಗ್ ಬೋಲೋ ಹೇಳುತ್ತಾ ಚಿಂಚಲಿ ಕಡೆಗೆ ಪ್ರಯಾಣ ಬೆಳೆಸಿದರು. ಒಂದು ತಿಂಗಳ ಕಾಲ ನಡೆಯುವ ಈ ಜಾತ್ರೆಯು ಮುತ್ತೈದೆ ಹುಣ್ಣಿಮೆ ಬಡವರ ಭಾರತ ಹುಣ್ಣಿಮೆ ಎಂದು ಹೇಳಲಾಗೋ ಈ ಹುಣ್ಣಿಮೆಯಿಂದ ಬರುವ ಹುಣ್ಣಿಮೆಯವರೆಗೂ ನಡೆಯುವ ಈ ಜಾತ್ರೆಗೆ ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಹಾಗೂ ಮಹಾ ನೈವೇದ್ಯದ ದಿನ ಆಗಮಿಸಿ ದೇವಿಯ ದರ್ಶನ ಪಡೆಯಲು ಮಹಾರಾಷ್ಟ್ರದ ಪುಣೆ, ಸತಾರಾ, ಮಂಗಳವೇಢ, ಸೊಲ್ಲಾಪುರ, ಸಾಂಗ್ಲಿ, ಕರ್ನಾಟಕದ ವಿಜಯಪುರ ಜಿಲ್ಲೆ ಸೇರಿದಂತೆ ಅನೇಕ ಗ್ರಾಮಗಳ ಭಕ್ತರು ಎತ್ತಿನ ಗಾಡಿಗಳ ಮೂಲಕ ಸಾವಿರಾರು ಭಕ್ತರು ರಾಯಬಾಗ್ ತಾಲೂಕಿನ ಚಿಂಚಲಿ ಪಟ್ಟಣಕ್ಕೆ ಪ್ರಯಾಣ ಬೆಳೆಸಿದರು. ಆ ಪ್ರಯಾಣಿಕರ ಭಕ್ತರಿಗೆ ಮೂಳೆ ಗ್ರಾಮದ ಎಸ್ಎಸ್ ಅಗ್ರಿಕಲ್ಚರ್ ಮಾಲೀಕರಾದ ವಿನೋದ್ ಕೋಳೇಕರ್ ಹಾಗೂ ಸಂಗಡಿಗರು ಸೇರಿ ಅಲ್ಪೋಪಹಾರ ಹಾಗೂ ಚಾ, ಬಿಸ್ಕೆಟ್, ನೀರಿನ ಬಾಟಲ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಆಧುನಿಕ ಯುಗದಲ್ಲಿಯೂ ಸಹಿತ ದೇವಿ ದರ್ಶನಕ್ಕೆ ಎತ್ತಿನ ಗಾಡಿಯ ಮೂಲಕ ಪ್ರಯಾಣ ಬೆಳೆಸುವ ಕುರಿತು ಮಾತನಾಡಿದ ಮಹಾರಾಷ್ಟ್ರದ ಮಂಗಳವೇಢ ತಾಲೂಕಿನ ಜವಳ ಗ್ರಾಮದ ಸಮಾಧಾನ್ ಬೋರಂಗೆ, ನಾವು ಹಿರಿಯ ಕಾಲದಿಂದಲೂ ಎತ್ತಿನ ಗಾಡಿಗಳ ಮೂಲಕ ದೇವಿಯ ದರ್ಶನ ಪಡೆಯೋದು ವಾಡಿಕೆ, ಅದನ್ನು ನಾವು ಮುಂದುವರಿಸಿಕೊಂಡು ಬರುತ್ತಿದ್ದೇವೆ ಎಂದು, ವಾರದಿಂದ ನಾವು ಪ್ರಯಾಣ ಮಾಡಿ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ದೇವಿಯ ದರ್ಶನ ಪಡೆಯೋದು ಪರಂಪರೆಯಿಂದ ನಡೆದುಕೊಂಡು ಬಂದಿದ್ದು, ಅದನ್ನು ನಾವು ಮುಂದುವರಿಸುತ್ತಿದ್ದೇವೆ ಎಂದು ಹೇಳಿದರು. मायका यात्रा चिंचणी निघालो. आमची परंपरा आहे, 30 वर्षापासून चाललेली परंपरा आहे. दर ते वर्षी आम्ही बैलगाडीने येतोय. आवडच आहे बैलगाडी. आम्ही काय 6 महिन्यापासून आम्ही पारंपरिक पद्धतीने तयारी करून बैल विकत, काय कोण लाखाला आणतोय, कोण 50,000 आणतोय, जे ते सवडीनुसार जे ते घेऊन येतात. काय नाही, जी ताणणारी जे असतात काय नाही, जेव्हा जसा नेम तसं आम्ही त्या पद्धतीने जाणार माणसं. आम्हाला काय ताणण्याला एक असं काही खर्च नाही, काय फक्त अवसर आम्ही सजवतोय ना, अवसर आम्ही आपलं देऊ जसा नेम तसं जेव्हा घेऊन घरी पोचतोय. घरी पोचता निघालेल्या दिवसापासून 7 दिवशी नवस असतं का? नवशी काय नाही, काय आपल्यासोबत आपण काय बोलू वाटेल ते देवाला बोलून यायचं. आपलं काम झाले, पुढल्या वर्षी आपण ते काय बोललो ते करायचं. हे तरी दुसरं काय नाही, तेव्हा जेच करा असं काय नाही. आपल्या सोडणं आपल्याला जे जपते ते हिशोबाने आपण बोलायचं. ते आपण आपलं काम झालं आपण ते पुढल्या वर्षी आधी देवाला करायचं. ते जाण्याचा प्रवास 7 दिवस प्रवास 7 घरी पोहोचताय. 7 दिवशी घरी पोहोचतो. ಈ ವೇಳೆ ನಿವೃತ್ತ ಶಿಕ್ಷಕ ಎಸ್.ಪಿ. ಕೋಳಿಕರ್ ಮಾತನಾಡಿ, ಪ್ರತಿ ವರ್ಷ ನಮ್ಮ ಗ್ರಾಮದ ಮೂಲಕ ದೂರದ ಊರಿನ ಲಕ್ಷಾಂತರ ಭಕ್ತರು ಚಿಂಚಲಿ ಮಾಯಕ್ಕ ದೇವಿಯ ದರ್ಶನ ಪಡೆಯಲು ಸಾಗುತ್ತಾರೆ. ಅವರಿಗಾಗಿ ನಮ್ಮ ಗ್ರಾಮದ ಮುಖಂಡರು ಸೇರಿಕೊಂಡು ಎಸ್ಎಸ್ ಅಗ್ರಿಕಲ್ಚರ್ ವತಿಯಿಂದ ಭಕ್ತಿಯ ಸೇವೆ ನೀಡಬೇಕು ಎಂಬ ಉದ್ದೇಶದಿಂದ ಅಲ್ಪೋಪಹಾರದ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ದೇವರ ಯಾತ್ರೆ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಮಹಾರಾಷ್ಟ್ರದಿಂದ ಬಹಳಷ್ಟು ಎತ್ತಿನ ಬಂಡಿಗಳು ಹೋಗ್ತಾ ಇದ್ದಾವೆ. ಆ ಎತ್ತಿನ ಬಂಡಿಗಳಿಗೆ ಮತ್ತು ಎಲ್ಲ ಯಾತ್ರಾ ಭಾವಿಕರಿಗೆ ಹೋಗೋವರಿಗೆ ನಮ್ಮ ಎಸ್ ಅಗ್ರಿಕಲ್ಚರ್ ಮೊಳೆ ಮಾಲೀಕರು ವಿನೋದ್ ಕೋಳೇಕರ ಹಾಗೂ ಹನುಮಂತ ಸಾವ್ಕರ, ಬಾಳಾಸಾಹೇಬ್ ರಂಡೋಲೆ, ಧರ್ಮಾಜಿ ಕೋಳೇಕರ, ಸುರೇಶ್ ಬಾಪು ಕೋಳೇಕರ ಎಲ್ಲ ಗ್ರಾಮಸ್ಥರ ಕೂಡಿ ಈ ಒಂದು ಯಾತ್ರೆ ಹೋಗುವ ಎಲ್ಲ ಜನರಿಗೆ ಮುಂಜಾನೆ 5:30ಯಿಂದ ಈಗ ಸುಮಾರು 10 ಗಂಟೆ ಆಗ್ತಾ ಇದೆ. ಇವತ್ತು ಹಿಡಿದ ನಾಳೆ ಮಠ ಇದನ್ನು ನಾಷ್ಟಾ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ನೀಡ್ತಾ ಇದ್ದೇನೆ. ಈ ವೇಳೆ ಮುಖಂಡರಾದ ಹನುಮಂತ ಬನಚೋಡ, ಬಾಳಾಸಾಹೇಬ ಎರಂಡೋಲಿ, ಧರ್ಮಾಜಿ ಕೋಳಿಕರ್, ಈಶ್ವರ್ ವಾಡಿಮಾಳಿ, ಶಿವಾಜಿ ಕೋಳಿಕರ್, ರಾಜು ಮಳಮಸಿ, ಸುರೇಶ್ ಕೋಳಿಕರ್, ರಾಕೇಶ್ ಮಡಿವಾಳ್, ಬಂಡು ಪವಾರ್ ಸೇರಿದಂತೆ ಅನೇಕರು ಇದ್ದರು. ವಿಜಯ್ ಮಾಂತೇಶ್ ಅರಕೇರಿ, ಕೆಎಂಎಂ ಕನ್ನಡ ನ್ಯೂಸ್, ಕಾಗವಾಡ.